ಸಿದ್ದರಾಮಯ್ಯನವರು ನೀವೇ ಹೇಳ್ಕೊಂಡಿದ್ದೀರಿ. ನಾನು ಎಂದೂ ನೋಡಿರಲಿಲ್ಲ ಇಂಥದ್ದು ಒಂದೇ. ನೀವು ಹೊರಬೇಕಾಗತ್ತೆ. ನಿಮ್ಮ ಮೇಲೆ ನಿಜವಾಗ್ಲೂ ನನ್ನ ಭಾಳ ಗೌರವ ಇದೆ, ಸತ್ಯ ಇದೆ. ನಿಜ ಪರಿಸ್ಥಿತಿ ಈ ಆಗಿದೆ. ಈಗ ಪೊಲೀಸ್ನವ್ರನ್ನ ನೀವು ಅಮಾನತ್ನಿಟ್ರಿ. ನಾಳೆ ಪೊಲೀಸ್ನವರು ಅವರ ಆತ್ಮಸ್ಥೈರ್ಯ ಕಳ್ಕೊಳ್ತಾರೆ, ನಿಮ್ಮ ಮಾತು ಕೇಳ್ತಾರೆ. ಇನ್ಮೇಲೆ ನೀವು ಈಗೇನಾಗಿದೆ ಅಂದ್ರೆ ಪೊಲೀಸ್ನವ್ರನ್ನ ಆಳುವ ಸರ್ಕಾರ ಯಾರೇ ಸರ್ಕಾರ ಇರಲಿ ಅವ್ರನ್ನ ಗುಲಾಮರು ಅಂತ ತಿಳ್ಕೊಂಡಿದ್ದೀರ ನೀವು. ಏನ್ ತಿಳ್ಕೊಂಡಿದ್ದೀರಿ ನೀವು? ನಿಮ್ಮ ಸರ್ಕಾರಗಳು, ನಿಮ್ಮ ಸರ್ಕಾರ ಬರ್ತವೆ ಹೋಗುತ್ತೆ. ಪೊಲೀಸಿನವರ ಸ್ಥೈರ್ಯ, ಧೈರ್ಯ, ಶಕ್ತಿಯನ್ನ ಕಳೆಯುವ ಅಮಾನತ್ಲಿ ಇಡ್ತಕ್ಕಂಥದ್ದು ಇದೆಯಲ್ಲ, ಒಳ್ಳೇದಲ್ಲ. ನೀವು ನಿಮ್ಮ ಸರ್ಕಾರ ಮಾಡದಂತ ಇದಕ್ಕೆ ಅಮಾನತ್ನಲ್ಲಿ ಇಟ್ಟಿರ್ತಕ್ಕಂಥದ್ದು ಖಂಡಿತವಾಗಿ ಇದು ಒಳ್ಳೇದಲ್ಲ. ನಾವಂತೂ ಹೇಳ್ತೀವಿ, ಪೊಲೀಸರನ್ನ ನೀವು ಅಮಾನತ್ನಲ್ಲಿ ಇಡಬೇಕಾದ್ರೆ ಸಾಕ್ಷ್ಯ ಏನು? ಯಾವ ಸಾಕ್ಷಿ? ಪೊಲೀಸ್ ಕಮಿಷನರ್ ವೇದಿಕೆ ಮೇಲೆ ಬಂದು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸಹಿ ತಗೊಳ್ತಾ ಇದ್ರಾ, ಫೋಟೋ ತಗೊಳ್ತಾ ಇದ್ರಾ, ವೇದಿಕೆ ಮೇಲೆ ಎತ್ತಿದ್ರಾ? ಬಡಪಾಯಿಗಳು ಕೆಳಗಡೆ ನಿಂತಿದ್ರು, ಕೇಳೋರಿಲ್ಲ ಅವ್ರನ್ನ. ಸ್ಟೇಡಿಯಂನವರಾಗಿರ್ಲಿ, ಯಾರೇ ಆಗಿರ್ಲಿ, ಮಂತ್ರಿಗಳು, ಮಂತ್ರಿಗಳ ಮಕ್ಕಳು, ನೀವು